ತಸ್ಮೈ ಶ್ರೀ ಗುರುವೇ ಓಂ ಸದ್ಗುರುವೇ. ಜಗತ್ತಿನ ಸೃಷ್ಟಿ ಸ್ಥಿತಿ ಲಯಗಳಿಗೆ ಕಾರಣಕರ್ತರಾಗಿರ್ತಕ್ಕಂಥ ಜಗನ್ಮಾತೆ ಆದಿಶಕ್ತಿ ಭುವನೇಶ್ವರಿಯ ಪಾದಾರವಿಂದಗಳನ್ನು ನಮಸ್ಕಾರ ಸಲ್ಲಿಸುತ್ತಾ, ಇಂದಿನ ದಿವಸ ಧರ್ಮಪ್ರಭು ನಾಡಪ್ರಭು ಕೆಂಪೇಗೌಡರು ಕಟ್ಟಿರ್ತಕ್ಕಂಥ ವಿಶಾಲವಾದ ವಿಶ್ವವಿಖ್ಯಾತವಾಗಿರ್ತಕ್ಕಂಥ ಬೆಂಗಳೂರು ನಗರದ ಹೃದಯ ಭಾಗದಲ್ಲಿರ್ತಕ್ಕಂಥ ಫ್ರೀಡಮ್ ಪಾರ್ಕ್ನಲ್ಲಿ ಭಾರತೀಯ ಕಿಸಾನ್ ಸಂಘ, ರೈತರು, ಭಕ್ತರು, ಜನತೆ, ಎಲ್ಲ ಮಹಾತ್ಮರುಗಳು ಸೇರಿ ಈ ರೈತರಿಗೆ ಆಗ್ತಾ ಇರ್ತಕ್ಕಂಥ ಅನ್ಯಾಯವನ್ನು ಎತ್ತಿಡಿದು ಅದನ್ನು ಸರ್ಕಾರ ವಿರೋಧಿ ಎಂಬುದಾಗಿ ಹೇಳಿ ಸರ್ಕಾರದಿಂದ ಆ ವಿರೋಧವನ್ನು ವ್ಯಕ್ತಪಡಿಸಿ, ಏನು ವಕ್ಫ್ ಮಂಡಳಿ ಯಾವ ಕಾನೂನು ಇಲ್ಲದೆ ಯಾರ್ದು ಬೇಕಾದರೂ ಜಮೀನು, ಕಟ್ಟಡ, ಆಸ್ತಿ ಎಲ್ಲವನ್ನು ಕಿತ್ಕೋಬಹುದು ಅಂತ ಹೇಳ್ತಾ ಇದ್ದರು. ಅದು ಬಹಳ ಅನ್ಯಾಯ. ಇದು ಮನುಷ್ಯರಾಗಿರ್ತಕ್ಕಂಥವ್ರು ವಿಚಾರ ಮಾಡಿ ಹೇಳ್ತಾ ಇರ್ತಕ್ಕಂಥದ್ದಲ್ಲ. ಯಾತಕ್ಕೆ ಅಂದರೆ ಯಾರ್ದೋ ವಸ್ತು ಯಾರೋ ಕಿತ್ಕೊಳ್ತಕ್ಕಂಥದ್ದು ಅನ್ನೋದು ಅದು ಧರ್ಮ ಅಲ್ಲ. ಈಗ ಅವ್ರದ್ದೇ ವಸ್ತುನ ಬೇರೆಯವ್ರು ಕಿತ್ಕೊಂಡ್ರೆ ಅವ್ರು ಸುಮ್ಮನೆ ಬಿಡೋದಿಲ್ಲ. ಆದ್ದರಿಂದ ಇದ್ರ ಬಗ್ಗೆ ಎಲ್ಲರೂ ಸೇರಿ ಹೋರಾಟ ಮಾಡಿ, ಏನು ರೈತರ ಜಮೀನಿದೆ ಅದು ರೈತರಿಗೆ ಇರಬೇಕು. ಹಿಂದಿನಿಂದ ನಮ್ಮ ದೇಶದಲ್ಲಿ, ಪ್ರಪಂಚದಲ್ಲೇ ರೈತ ಅನ್ನದಾತ. ಪ್ರಪಂಚದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಅನ್ನವನ್ನು ನೀಡ್ತಾ ಇರ್ತಕ್ಕಂಥವನು ರೈತ. ಆದ್ದರಿಂದ ರೈತನನ್ನು ಉಳಿಸ್ಬೇಕು, ರೈತನನ್ನು ಬೆಳೆಸಬೇಕು, ರೈತನನ್ನು ಬೆಳಗುವಂತೆ ಮಾಡಬೇಕು. ಯಾಕೆಂದರೆ ರೈತ ಇದ್ದರೆ ಜನ ಇರ್ತಕ್ಕಂಥದ್ದು, ಇಲ್ಲದೇ ಇದ್ದರೆ ಜನ ಇರೋದಕ್ಕಾಗೋದಿಲ್ಲ. ಆದ್ದರಿಂದ ಎಲ್ಲರೂ ಪ್ರಪಂಚದಲ್ಲಿರ್ತಕ್ಕಂಥ ಪ್ರತಿಯೊಬ್ಬರು ಕೂಡ ರೈತನಿಗೆ ಪ್ರೋತ್ಸಾಹ ಕೊಟ್ಟು, ಆ ರೈತನಿಗೆ ಬೆಂಬಲವಾಗಿ ಅವನ ಆಸ್ತಿಪಾಸ್ತಿಗಳನ್ನು ಯಾರೂ ಮುಟ್ಟಬಾರ್ದು, ಯಾರೂ ಕಿತ್ಕೋಬಾರ್ದು. ಅನಾವಶ್ಯಕವಾಗಿ ವಕ್ತು ಅದಕ್ಕೆ ಕಾನೂನು ಇಲ್ಲದೇ ಕಿತ್ಕೋಬೋದು ಅಂತ ಯಾವ ದಡ್ಡ ಮುಂಡೆ ಮಗ ಹೇಳಿದ್ರೆ ಏನು ಹೇಳೋದಿಲ್ಲ. ಆದ್ದರಿಂದ ಇನ್ನೊಬ್ಬರ ಆಸ್ತಿನ ಮತ್ತೊಬ್ಬರು ಕಿತ್ಕೊಳ್ಳೋದು ಅದು ಧರ್ಮ ಅಲ್ಲ. ಈ ವಕ್ಫ್ ಅನ್ನೋದು ಏನು ಮಾಡಿದ್ದಾರೆ ಅದನ್ನು ಎಲ್ಲರೂ ವಿಚಾರ ಮಾಡಿ ಆ ವಕ್ಫ್ ಮಂಡಳಿನೇ ಇಲ್ಲ ಅನ್ನೋ ಥರ ಮಾಡಬೇಕು. ಒಂದು ಮತ್ತೊಂದೇನಪ್ಪ, ನಮ್ಮ ದೇಶಕ್ಕೆ ಒಳ್ಳೆ ಕೀರ್ತಿ, ಒಳ್ಳೆ ಅಭಿಪ್ರಾಯ ಬರಬೇಕು ಅಂದರೆ ಈ ರಾಜಕೀಯದವ್ರು ಮಾಡ್ತಾ ಇರ್ತಕ್ಕಂಥದ್ದು ಓಟ್ಗೋಸ್ಕರ ಮಾಡ್ತಾ ಇರೋದ್ರಿಂದ ಆ ಮುಸ್ಲಿಂ ಜನಾಂಗಕ್ಕೆ ಈ ಓಟಿನ ಪವರೇ ಇಲ್ಲ ಅಂತ ಮಾಡಿಬಿಟ್ರೆ ಕಾನೂನು, ಆಗ ಎಲ್ಲರೂ ಖಂಡಿತ ಅದನ್ನು ಮಾಡಬೇಕು. ಪಾಕಿಸ್ತಾನದಲ್ಲಿ ಅದೇ ರೀತಿ ಅವ್ರು ಮಾಡಿರ್ತಕ್ಕಂಥದ್ದು, ಬೇರೆಯವರಿಗೆ ವೋಟ್ ಮಾಡ್ತಕ್ಕಂಥ ಅಧಿಕಾರ ಇಲ್ಲ. ಅದೇ ರೀತಿ ನಮ್ಮ ಭಾರತದಲ್ಲೂ ಕೂಡ ಅವರಿಗೆ ವೋಟಿನ ಹಕ್ಕು ಇಲ್ಲದೆ ಇರೋ ಥರ ಮಾಡಿದ್ರೆ ಆಗ ಅವ್ರ ಪಾಡಿಗೆ ಅವ್ರು ಇರ್ತಾರೆ. ಖಂಡಿತವಾಗಿ ಎಲ್ಲರೂ ನೆಮ್ಮದಿಯಾಗಿರೋದಕ್ಕೆ ಸಾಧ್ಯ. ಹಾಗೆ ಅಂತ ಹೇಳ್ತಾ, ಯಾತಕ್ಕೆ ಅಂತ ನಾವು ಯಾರ ಮೇಲೂ ದ್ವೇಷ ಮಾಡ್ತಕ್ಕಂಥವ್ರಲ್ಲ, ಶಾಂತಿ ಪ್ರಿಯರು, ಸಮರಸದಿಂದ ಬಾಳ್ತಕ್ಕಂಥವ್ರು. ಆದರೆ ಅವ್ರದ್ದು ದೌರ್ಜನ್ಯ ನೋಡಿ, ನೀವೆಲ್ಲ ಕೇಳಿದ್ದೀರ. ಬಾಂಗ್ಲಾದೇಶದಲ್ಲಿ ಅಮಾಯಕ ಜನ ಹಿಂದೂಗಳನ್ನು ಅವರು ಏಕಾಏಕಿ ಕೊಂದಾಕಿದ್ರು ಅಂತ ಹೇಳಿದ್ರೆ ಅದೆಷ್ಟು ಅಮಾಯಕವಾಗಿರ್ತಕ್ಕಂಥದ್ದು. ಇದು ಧರ್ಮವಾಗಿಲ್ಲ, ನೀತಿಯಾಗಿಲ್ಲ. ಇದನ್ನೆಲ್ಲರೂ ಒಪ್ಪೋದಿಲ್ಲ. ಆದ್ದರಿಂದ ನಮ್ಮ ದೇಶದಲ್ಲೂ ಕೂಡ ನಾವು ಏಳಿಗೆಯನ್ನು ಹೊಂದಬೇಕು. ಹಾಗೆ ಅಂತಂದರೆ ಅವರಲ್ಲಿ ನೀತಿ, ನಿಯಮ, ಧರ್ಮ, ಸತ್ಯ ಏನೂ ಇಲ್ಲ. ಯಾವುದನ್ನು ಹಿಂದೆ ಮುಂದೆ ವಿಚಾರ ಮಾಡೋದಿಲ್ಲ. ಎತ್ತೀತ ಕೊಟ್ಟೆ ಕಟ್ಟು, ಎತ್ತೀತ ಆಚೆ ಕಟ್ಟು, ಈ ಮಾತು. ಎತ್ತು ಈಯುತ್ತ ಇಲ್ವಾ ಏನು ಎಂತ ವಿಚಾರ ಮಾಡಿ ಅವರು ವ್ಯವಹಾರ ಮಾಡೋದೇ ಇಲ್ಲ. ಆದ್ದರಿಂದ ನೀವೆಲ್ಲರೂ ಒಗ್ಗಟ್ಟಾಗಿರಿ, ಯಾರೂ ಒಬ್ರಿಗೊಬ್ರಿಗೆ ಮನಸ್ತಾಪ ಮಾಡ್ಕೋಬೇಡಿ. ಈ ರೈತರ ಪರವಾಗಿ
ನಾವು ಜಮೀನನ್ನು ಉಳಿಸೋದಕ್ಕೆ ಯಾವ ರೀತಿ ಬೇಕೋ ಆ ರೀತಿ ನಾವು ಹೋರಾಟ ಮಾಡೋಣ, ಎಲ್ರಿಗೂ ಸಹಕಾರ ಕೊಡೋಣ, ಎಲ್ಲರೂ ಒಗ್ಗಟ್ಟಾಗಿ ಸರ್ಕಾರ ಬಿದ್ದೋದ್ರೂ ಪರವಾಗಿಲ್ಲ, ನಾವು ರೈತರನ್ನ ಉಳಿಸ್ಬೇಕು, ರೈತರನ್ನ ಬೆಳೆಸ್ಬೇಕು, ಅದೇ ನಮ್ಮ ಮುಖ್ಯ ಉದ್ದೇಶ. ಆದ್ದರಿಂದ ನೀವೆಲ್ಲರೂ ಕೂಡ ಒಗ್ಗಟ್ಟಾಗಿ ರೈತರ ಪರವಾಗಿದ್ದು ಹೋರಾಟ ಮಾಡಿ, ಎಲ್ಲಿವರೆಗೆ ನಡೆಯುತ್ತೋ ಅಲ್ಲಿವರೆಗೆ ನಾವು ಕೂಡ ನಿಮಗೆ ಸಹಕಾರ ನೀಡ್ತೀವಿ, ಅದರಲ್ಲೇನು ಅಭ್ಯಂತರ ಇಲ್ಲ. ಹಾಗೆ ಅಂತ ಹೇಳ್ತಾ ನಿಮ್ಮೆಲ್ಲರಿಗೂ ಆ ಭಗವತಿ ಭುವನೇಶ್ವರಿ ಶಕ್ತಿ ಸಾಮರ್ಥ್ಯ ಕೊಡಲಿ, ಇನ್ನೂ ಹೋರಾಟ ಮಾಡೋದಕ್ಕೆ ನಿಮ್ಗೆ ಅನುಕೂಲವಾಗುವಂತೆ ಮಾಡಲಿ. ನಾವು ಏನು ಹಿಡಿದಿದ್ದೀವಿ ಅದು ಜಯಪ್ರದವಾಗಬೇಕು, ಜಯಗಳಿಸಬೇಕು. ರೈತರ ಭೂಮಿ ರೈತರಲ್ಲೇ ಉಳಿಬೇಕು, ಆಗಲೇ ಅವನು ಬೆಳೆಯೋದಕ್ಕೆ ಸಾಧ್ಯ. ಹಾಗೆ ಅಂತ ಹೇಳ್ತಾ ನಿಮ್ಮೆಲ್ರಿಗೂ ಆ ಭಗವಂತ ಆಯುಧ ಆರೋಗ್ಯ ಐಶ್ವರ್ಯ ಕೊಡಲಿ, ಮಂಗಳವನ್ನು ಉಂಟು ಮಾಡಲಿ. ನೀವು ಯಾವಾಗಲೂ ಭಗವಂತನನ್ನು ನೆನೆಸ್ಕೊಂಡು ಈ ಹೋರಾಟಕ್ಕೆ ಮುನ್ನುಗ್ಗಿ ಖಂಡಿತ ಜಯವಾಗ್ತದೆ, ಏನು ಎಳ್ಳಷ್ಟು ಸಂದೇಹ ಇಲ್ಲ ಅಂತ ಹೇಳ್ತಾ ಈ ಎರಡು ಮಾತುಗಳನ್ನ ಹೇಳಿ ಮಂಗಳೂರು ಮಾಡಿ. ಹರಿ ಓಂ ತತ್ಸತ್. ಸರ್ವೇ ಜನ ಸುಖಿನೋ ಭವಂತು. ನಮ್ಮ ಭಾರತೀಯ ಕಿಸಾನ್ ಸಂಘ ಚೆನ್ನಾಗಿ ಬೆಳೀಲಿ, ರೈತರ ಪರವಾಗಿ ನಿಂತು ರೈತರನ್ನ ಉಳಿಸ್ಲಿ ಅಂತ ಹಾರೈಕೆ ಮಾಡ್ತೀವಿ. ತಸ್ಮೈ ಶ್ರೀ ಗುರುವೇಂದ್ರ. ಓಂ ಸದ್ಗುರುವೇಂದ್ರ. ಜಗತ್ತಿನ ಸೃಷ್ಟಿ ಸ್ಥಿತಿ ಲಯಗಳಿಗೆ ಕಾರಣಕರ್ತರಾಗಿರ್ತಕ್ಕಂಥ ಜಗನ್ಮಾತೆ ಆದಿಶಕ್ತಿ ಭುವನೇಶ್ವರಿಯ ಪಾದಾರವಿಂದಗಳ ನಮಸ್ಕಾರ ಸಲ್ಲಿಸುತ್ತಾ, ಇಂದಿನ ದಿವಸ ಧರ್ಮಪ್ರಭು ನಾಡಪ್ರಭು ಕೆಂಪೇಗೌಡರು ಕಟ್ಟಿರ್ತಕ್ಕಂಥ ವಿಶಾಲವಾದ ವಿಶ್ವವಿಖ್ಯಾತವಾಗಿರ್ತಕ್ಕಂಥ ಬೆಂಗಳೂರು ನಗರದ ಹೃದಯ ಭಾಗದಲ್ಲಿರ್ತಕ್ಕಂಥ ಫ್ರೀಡಮ್ ಪಾರ್ಕ್ನಲ್ಲಿ ಭಾರತೀಯ ಕಿಸಾನ್ ಸಂಘ, ರೈತರು, ಭಕ್ತರು, ಜನತೆ, ಎಲ್ಲ ಮಹಾತ್ಮರುಗಳು ಸೇರಿ ಈ ರೈತರಿಗೆ ಆಗ್ತಾ ಇರ್ತಕ್ಕಂಥ ಅನ್ಯಾಯವನ್ನು ಎತ್ತಿಡಿದು ಅದನ್ನು ಸರ್ಕಾರ ವಿರೋಧಿ ಎಂಬುದಾಗಿ ಹೇಳಿ ಸರ್ಕಾರದಿಂದ ಆ ವಿರೋಧವನ್ನು ವ್ಯಕ್ತಪಡಿಸಿ, ಏನು ವಕ್ಫ್ ಮಂಡಳಿ ಯಾವ ಕಾನೂನು ಇಲ್ಲದೆ ಯಾರ್ದು ಬೇಕಾದರೂ ಜಮೀನು, ಕಟ್ಟಡ, ಆಸ್ತಿ ಎಲ್ಲವನ್ನು ಕಿತ್ಕೋಬಹುದು ಅಂತ ಹೇಳ್ತಾ ಇದ್ದರು. ಅದು ಬಹಳ ಅನ್ಯಾಯ. ಇದು ಮನುಷ್ಯರಾಗಿರ್ತಕ್ಕಂಥವ್ರು ವಿಚಾರ ಮಾಡಿ ಹೇಳ್ತಾ ಇರ್ತಕ್ಕಂಥದ್ದಲ್ಲ. ಯಾತಕ್ಕೆ ಅಂದರೆ ಯಾರ್ದೋ ವಸ್ತು ಯಾರೋ ಕಿತ್ಕೊಳ್ತಕ್ಕಂಥದ್ದು ಅನ್ನೋದು ಅದು ಧರ್ಮ ಅಲ್ಲ. ಈಗ ಅವ್ರದ್ದೇ ವಸ್ತುನ ಬೇರೆಯವ್ರು ಕಿತ್ಕೊಂಡ್ರೆ ಅವ್ರು ಸುಮ್ಮನೆ ಬಿಡೋದಿಲ್ಲ. ಆದ್ದರಿಂದ ಇದ್ರ ಬಗ್ಗೆ ಎಲ್ಲರೂ ಸೇರಿ ಹೋರಾಟ ಮಾಡಿ, ಏನು ರೈತರ ಜಮೀನಿದೆ ಅದು ರೈತರಿಗೆ ಇರಬೇಕು. ಹಿಂದಿನಿಂದ ನಮ್ಮ ದೇಶದಲ್ಲಿ ಪ್ರಪಂಚದಲ್ಲೇ ರೈತ ಅನ್ನದಾತ, ಪ್ರಪಂಚದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಅನ್ನವನ್ನು ನೀಡ್ತಾ ಇರ್ತಕ್ಕಂಥವನು ರೈತ. ಆದ್ದರಿಂದ ರೈತನನ್ನು ಉಳಿಸ್ಬೇಕು, ರೈತನನ್ನು ಬೆಳೆಸಬೇಕು, ರೈತನನ್ನು ಬೆಳಗುವಂತೆ ಮಾಡಬೇಕು. ಯಾಕೆಂದರೆ ರೈತ ಇದ್ದರೆ ಜನ ಇರ್ತಕ್ಕಂಥದ್ದು, ಇಲ್ಲದೇ ಇದ್ದರೆ ಜನ ಇರೋದಕ್ಕಾಗೋದಿಲ್ಲ. ಆದ್ದರಿಂದ ಎಲ್ಲರೂ ಪ್ರಪಂಚದಲ್ಲಿರ್ತಕ್ಕಂಥ ಪ್ರತಿಯೊಬ್ಬರು ಕೂಡ ರೈತನಿಗೆ ಪ್ರೋತ್ಸಾಹ ಕೊಟ್ಟು, ಆ ರೈತನಿಗೆ ಬೆಂಬಲವಾಗಿ ಅವನ ಆಸ್ತಿ ಪಾಸ್ತಿಗಳನ್ನು ಯಾರೂ ಮುಟ್ಟಬಾರ್ದು, ಯಾರೂ ಕಿತ್ಕೋಬಾರ್ದು. ಅನಾವಶ್ಯಕವಾಗಿ ವಕ್ತು ಅದಕ್ಕೆ ಕಾನೂನು ಇಲ್ಲದೇ ಕಿತ್ಕೋಬೋದು ಅಂತ ಯಾವ ದಡ್ಡ ಮುಂಡೆ ಮಗ ಹೇಳಿದ್ರೆ ಏನು ಹೇಳೋದಿಲ್ಲ. ಆದ್ದರಿಂದ ಇನ್ನೊಬ್ಬರ ಆಸ್ತಿನ ಮತ್ತೊಬ್ಬರು ಕಿತ್ಕೊಳ್ಳೋದು ಅದು ಧರ್ಮ ಅಲ್ಲ. ಈ ವಕ್ಫ್ ಅನ್ನೋದು ಏನು ಮಾಡಿದ್ದಾರೆ ಅದನ್ನು ಎಲ್ಲರೂ ವಿಚಾರ ಮಾಡಿ ಆ ವಕ್ಫ್ ಮಂಡಳಿನೇ ಇಲ್ಲ ಅನ್ನೋ ಥರ ಮಾಡಬೇಕು. ಒಂದು ಮತ್ತೊಂದೇನಪ್ಪ, ನಮ್ಮ ದೇಶಕ್ಕೆ ಒಳ್ಳೆ ಕೀರ್ತಿ, ಒಳ್ಳೆ ಅಭಿಪ್ರಾಯ ಬರಬೇಕು ಅಂದರೆ ಈ ರಾಜಕೀಯದವ್ರು ಮಾಡ್ತಾ ಇರ್ತಕ್ಕಂಥದ್ದು ಓಟ್ಗೋಸ್ಕರ ಮಾಡ್ತಾ ಇರೋದ್ರಿಂದ ಆ ಮುಸ್ಲಿಂ ಜನಾಂಗಕ್ಕೆ ಈ ಓಟಿನ ಪವರೇ ಇಲ್ಲ ಅಂತ ಮಾಡಿಬಿಟ್ರೆ ಕಾನೂನು, ಆಗ ಎಲ್ಲರೂ ಖಂಡಿತ ಅದನ್ನು ಮಾಡಬೇಕು. ಪಾಕಿಸ್ತಾನದಲ್ಲಿ ಅದೇ ರೀತಿ ಅವ್ರು ಮಾಡಿರ್ತಕ್ಕಂಥದ್ದು, ಬೇರೆಯವರಿಗೆ ವೋಟ್ ಮಾಡ್ತಕ್ಕಂಥ ಅಧಿಕಾರ ಇಲ್ಲ.
ಅದೇ ರೀತಿ ನಮ್ಮ ಭಾರತದಲ್ಲೂ ಕೂಡ ಅವರಿಗೆ ಓಟಿನ ಹಕ್ಕು ಇಲ್ಲದೆ ಇರೋ ಥರ ಮಾಡಿದ್ರೆ ಆಗ ಅವ್ರ ಪಾಡಿಗೆ ಅವ್ರು ಇರ್ತಾರೆ. ಖಂಡಿತವಾಗಿ ಎಲ್ಲರೂ ನೆಮ್ಮದಿಯಾಗಿರೋದಕ್ಕೆ ಸಾಧ್ಯ. ಹಾಗೆ ಅಂತ ಹೇಳ್ತಾ, ಯಾತಕ್ಕೆ ಅಂತ ನಾವು ಯಾರ ಮೇಲೂ ದ್ವೇಷ ಮಾಡ್ತಕ್ಕಂಥವ್ರಲ್ಲ, ಶಾಂತಿ ಪ್ರಿಯರು, ಸಮರಸದಿಂದ ಬಾಳ್ತಕ್ಕಂಥವ್ರು. ಆದರೆ ಅವ್ರದ್ದು ದೌರ್ಜನ್ಯ ನೋಡಿ, ನೀವೆಲ್ಲ ಕೇಳಿದ್ದೀರ, ಬಾಂಗ್ಲಾದೇಶದಲ್ಲಿ ಅಮಾಯಕ ಜನ ಹಿಂದೂಗಳನ್ನು ಅವರು ಏಕಾಏಕಿ ಕೊಂದಾಕಿದ್ರು ಅಂತ ಹೇಳಿದ್ರೆ ಅದೆಷ್ಟು ಅಮಾಯಕವಾಗಿರ್ತಕ್ಕಂಥದ್ದು. ಇದು ಧರ್ಮವಾಗಿಲ್ಲ, ನೀತಿಯಾಗಿಲ್ಲ. ಇದನ್ನೆಲ್ಲರೂ ಒಪ್ಪೋದಿಲ್ಲ. ಆದ್ದರಿಂದ ನಮ್ಮ ದೇಶದಲ್ಲೂ ಕೂಡ ನಾವು ಏಳಿಗೆಯನ್ನು ಹೊಂದಬೇಕು. ಹಾಗೆ ಅಂತಂದರೆ ಅವರಲ್ಲಿ ನೀತಿ, ನಿಯಮ, ಧರ್ಮ, ಸತ್ಯ ಏನೂ ಇಲ್ಲ. ಯಾವುದನ್ನು ಹಿಂದೆ ಮುಂದೆ ವಿಚಾರ ಮಾಡೋದಿಲ್ಲ. ಎತ್ತೀತ ಕೊಟ್ಟೆ ಕಟ್ಟು, ಎತ್ತೀತ ಆಚೆ ಕಟ್ಟು, ಈ ಮಾತು. ಎತ್ತು ಈಯುತ್ತ ಇಲ್ವಾ ಏನು ಎಂತ ವಿಚಾರ ಮಾಡಿ ಅವರು ವ್ಯವಹಾರ ಮಾಡೋದೇ ಇಲ್ಲ. ಆದ್ದರಿಂದ ನೀವೆಲ್ಲರೂ ಒಗ್ಗಟ್ಟಾಗಿರಿ, ಯಾರೂ ಒಬ್ರಿಗೊಬ್ರಿಗೆ ಮನಸ್ತಾಪ ಮಾಡ್ಕೋಬೇಡಿ. ಈ ರೈತರ ಪರವಾಗಿ ನಾವು ಜಮೀನನ್ನು ಉಳಿಸೋದಕ್ಕೆ ಯಾವ ರೀತಿ ಬೇಕೋ ಆ ರೀತಿ ನಾವು ಹೋರಾಟ ಮಾಡೋಣ, ಎಲ್ರಿಗೂ ಸಹಕಾರ ಕೊಡೋಣ. ಎಲ್ಲರೂ ಒಗ್ಗಟ್ಟಾಗಿ, ಸರ್ಕಾರ ಬಿದ್ದೋದ್ರೂ ಪರವಾಗಿಲ್ಲ, ನಾವು ರೈತರನ್ನ ಉಳಿಸ್ಬೇಕು, ರೈತರನ್ನ ಬೆಳೆಸ್ಬೇಕು, ಅದೇ ನಮ್ಮ ಮುಖ್ಯ ಉದ್ದೇಶ. ಆದ್ದರಿಂದ ನೀವೆಲ್ಲರೂ ಕೂಡ ಒಗ್ಗಟ್ಟಾಗಿ ರೈತರ ಪರವಾಗಿದ್ದು ಹೋರಾಟ ಮಾಡಿ. ಎಲ್ಲಿವರೆಗೆ ನಡೆಯುತ್ತೋ ಅಲ್ಲಿವರೆಗೆ ನಾವು ಕೂಡ ನಿಮಗೆ ಸಹಕಾರ ನೀಡ್ತೀವಿ, ಅದರಲ್ಲೇನು ಅಭ್ಯಂತರ ಇಲ್ಲ. ಹಾಗೆ ಅಂತ ಹೇಳ್ತಾ, ನಿಮ್ಮೆಲ್ಲರಿಗೂ ಆ ಭಗವತಿ ಭುವನೇಶ್ವರಿ ಶಕ್ತಿ ಸಾಮರ್ಥ್ಯ ಕೊಡಲಿ, ಇನ್ನೂ ಹೋರಾಟ ಮಾಡೋದಕ್ಕೆ ನಿಮ್ಗೆ ಅನುಕೂಲವಾಗುವಂತೆ ಮಾಡಲಿ. ನಾವು ಏನು ಹಿಡಿದಿದ್ದೀವಿ ಅದು ಜಯಪ್ರದವಾಗಬೇಕು, ಜಯಗಳಿಸ್ಬೇಕು. ರೈತರ ಭೂಮಿ ರೈತರಲ್ಲೇ ಉಳಿಬೇಕು, ಆಗಲೇ ಅವನು ಬೆಳೆಯೋದಕ್ಕೆ ಸಾಧ್ಯ. ಹಾಗೆ ಅಂತ ಹೇಳ್ತಾ, ನಿಮ್ಮೆಲ್ರಿಗೂ ಆ ಭಗವಂತ ಆಯುಧ ಆರೋಗ್ಯ ಐಶ್ವರ್ಯ ಕೊಡಲಿ, ಮಂಗಳವನ್ನು ಉಂಟು ಮಾಡಲಿ. ನೀವು ಯಾವಾಗಲೂ ಭಗವಂತನನ್ನು ನೆನೆಸ್ಕೊಂಡು ಈ ಹೋರಾಟಕ್ಕೆ ಮುನ್ನುಗ್ಗಿ, ಖಂಡಿತ ಜಯವಾಗ್ತದೆ, ಏನು ಎಳ್ಳಷ್ಟು ಸಂದೇಹ ಇಲ್ಲ ಅಂತ ಹೇಳ್ತಾ ಈ ಎರಡು ಮಾತುಗಳನ್ನ ಹೇಳಿ ಮಂಗಳೂರು ಮಾಡಿ. ಹರಿ ಓಂ ತತ್ಸತ್. ಸರ್ವೇ ಜನ ಸುಖಿನೋ ಭವಂತು. ನಮ್ಮ ಭಾರತೀಯ ಕಿಸಾನ್ ಸಂಘ ಚೆನ್ನಾಗಿ ಬೆಳೀಲಿ, ರೈತರ ಪರವಾಗಿ ನಿಂತು ರೈತರನ್ನ ಉಳಿಸ್ಲಿ ಅಂತ ಹಾರೈಕೆ ಮಾಡ್ತೀವಿ.